ನೋವು ಮನುಷ್ಯನ ಒಂದೇ ಸಲ ನುಂಗ್ ಹಾಕಲ್ಲ, ಸ್ವಲ್ಪನೇ ನುಂಗಿ ಬಿಸಾಡುತ್ತೆ. ಆ ದಿನ ನೀನು ನನ್ನ ಹತ್ರ ಬರ್ತೀಯ, ಅಪ್ಪ ನಿನ್ ಕಾಟ ಕೊಡಬೇಡಿ, ನಿಮ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಅಂತ ನನ್ನ ಕಾಲು ಹಿಡಿದು ಬೇಡ್ಕೋತೀಯ. ಆಗ್ಲೂ ನನ್ನ ಕಾಟ ನಿಲ್ಸಲ್ಲ. ಯಾಕೆ ಹೇಳು? ಈ ರಮೇಶ್ ವಸಿಷ್ಠ ಮನುಷ್ಯ ಅಲ್ಲ, ಮನುಷ್ಯ ರೂಪದ ರಾಕ್ಷಸ. ಪ್ಯಾಕೆಟ್ ಎಲ್ರಿಗೂ ಕೊಟ್ಟಾಯ್ತಲ್ವಾ? ಯಾರ ಅವ್ನು ಸಂಜೆ ಅನ್ನೋನು? ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ. ಕಾಲ್ ಮಾಡ್ತೀನಿ ಇರು. ಹೇಯ್, ಯಾರು ನೀನು? ನಾನಾ ಸರ್? ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನಮ್ಮ ಸಮಾಜ ಕೆಟ್ಟದಾಗಬಾರ್ದು ಅಂದರೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಿಮ್ಮ ಥರ ಯೋಚನೆ ಮಾಡೋರು ತುಂಬ ಕಡಿಮೆ ಮೇಡಮ್. ಎನಿವೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಹೇಯ್ ಬರೋ ಬರೋ. ಹಬ್ಬ, ಅಂತೂ ಈ ಡೇಂಜರಸ್ ವರ್ಲ್ಡ್ಗೆ ನಮ್ಮ ಚಿಲ್ಲರೆ ಡಾಕ್ಟ್ರು ಕಾಲು ಹಿಡ್ದಿರೋ ಥರ ಮಾಡಿದೆ. ಆವಾಗಲೇ ಇದೇ ನಂಬರಿಂದ ಕಾಲ್ ಬಂದಿತ್ತಲ್ವಾ? ಮಾಡ್ತೀನಿ. ನೋಡಿ, ನಾನಿವತ್ತು ನೀವು ಸಿಗ್ಬೀಳ್ದಿರೋ ಥರ ನಿಮ್ಮನ್ನ ಕಾಪಾಡಿದ್ದೀನಿ. ಆದರೆ ನಾನು ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕರ್ಣ ಸರ್ ಒಳ್ಳೆತನ ನೋಡಿ ನಾನು ನಿಮ್ಮನ್ನ ಕಾಪಾಡಿದ್ದು. ಈಗಲಾದರೂ ಒಂಚೂರು ಬದಲಾಗಿ ಚಿಲ್ಲರೆ ಡಾಕ್ಟ್ರೆ, ನಿಮಗೆ ಒಳ್ಳೆಯದು. ಬಾಯ್. ಯಾರಿದು? ಏನು ಹೇಳ್ತಿದ್ರು ಅಂತ ಒಂದು ಅರ್ಥ ಆಗ್ಲಿಲ್ವಲ್ಲ ನನಗೆ. ಓ, ಆಗ್ಲೇ ಸಂಜು ಡಯಲ್ ಮಾಡಿದ ಇದೇ ನಂಬರ್. ಹಾಗಾದ್ರೆ ಯಾರೋ ಸಂಜುಗೆ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯಾರಿರ್ಬೋದು? ಯಾರಾದರೂ ಆಗಿರಲಿ, ಒಂದ್ಸತಿ ಭೇಟಿ ಮಾಡಬೇಕು. ಅಣ್ಣ, ನಿಧಿ, ಏನು ಕೇಳಬೇಡ, ಸುಮ್ಮನೆ ನೋಡು, ಎಂಜಾಯ್. ಹಾಯ್ ಕರ್ಣ ಸರ್. ಹಾಯ್. ನಿಮಗೆ ಬೇಜಾರಾಗಿದೆ ಅಂತ ಗೊತ್ತಿರೋದಕ್ಕೆ ಈ ಐಡಿಯಾನ ಮಾಡ್ತೀನಿ. ಓಕೆನಾ? ನಾನು ಅಕ್ಸಕ್ಕೆ ಏನೋ ಒಂದು ಮಾಡ್ತಿರಲ್ರಿ. ನನ್ನ ಮುದ್ದು ಬೇಜಾರಲ್ಲಿರೋದನ್ನು ನನ್ನಿಂದ ನೋಡೋಕ್ಕಾಗಿಲ್ಲ. ಸೊ ಹೇಳಿ, ಏನು ಸಮಾಚಾರ?